ಕ್ರೀಡಾಕೂಟದಲ್ಲಿ ವಿಜೇತರಾದ ಬೆಥೆಲ್ ಶಿಕ್ಷಣ ಸಂಸ್ಥೆಯ ಕ್ರೀಡಾಪಟುಗಳು. ಗ್ರಾಮೀಣ ಕ್ರೀಡಾಪಟುಗಳಿಗೆ ವಿಶೇಷ ಕ್ರೀಡೆಗಳಲ್ಲಿ ಹೆಚ್ಚಿನ ಆದ್ಯತೆ ಸೌಲಭ್ಯ ಸಹಕಾರ ನೀಡಲು ಸಿದ್ಧ. ಬ್ಯಾಬೇಜ್ ಮಿಲ್ಟನ್ ಗಂಗಾವತಿ. ಕೇಂದ್ರ ಸರ್ಕಾರದ ಕ್ರೀಡಾ ಸಚಿವಾಲಯ ಆಯೋಜಿಸುವ ದಕ್ಷಿಣ ಭಾರತ ಖೇಲೋ ಇಂಡಿಯಾ ಉಶೋ ಕ್ರೀಡಾಕೂಟಕ್ಕೆ ನಗರದ ಬೆಥೆಲ್ ಶಿಕ್ಷಣ ಸಂಸ್ಥೆ ಕ್ರೀಡಾಪಟುಗಳು ಆಯ್ಕೆಯಾಗಿದ್ದಾರೆ. ವಿಜಯನಗರ ಜಿಲ್ಲೆಯ ಪುನೀತ್ ರಾಜ್ಕುಮಾರ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಭಾರತೀಯ ಕ್ರೀಡಾ ಪ್ರಾಧಿಕಾರ, ಯುವ ವ್ಯವಹಾರಗಳ ಕ್ರೀಡಾ ಸಚಿವಾಲಯ ಮತ್ತು ಕರ್ನಾಟಕ ಉಶೋ ಅಸೋಸಿಯೇಷನ್ ಸಹಯೋಗದಲ್ಲಿ ಖೇಲೋ ಇಂಡಿಯಾ ರಾಜ್ಯ ಮಹಿಳಾ ಉಶೋ ಲೀಗ್ 25 ಆಯೋಜಿಸಲಾಗಿತ್ತು. ಸಂಶು ಜೂನಿಯರ್ ವಿಭಾಗದ 45 ಕೆಜಿ ವಿಭಾಗದಲ್ಲಿ ದಾನಮ್ಮ ಪ್ರಥಮ ಸ್ಥಾನ, 48 ಕೆಜಿ ವಿಭಾಗದಲ್ಲಿ ರೇಖಾ ಪ್ರಥಮ ಸ್ಥಾನ ಪಡೆದಿದ್ದಾರೆ. ತೌಲೋ ವಿಭಾಗದಲ್ಲಿ ಕೃತಿಕಾ ಮತ್ತು ಮಹಮ್ಮದಿ ಬೇಗಂ ತೃತೀಯ ಸ್ಥಾನ ಮತ್ತು ಐಶ್ವರ್ಯ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಸೀನಿಯರ್ ವಿಭಾಗದ 45 ಕೆಜಿ ವಿಭಾಗದಲ್ಲಿ ಐಶ್ವರ್ಯ, 52 ಕೆಜಿ ವಿಭಾಗದಲ್ಲಿ ಆಶಾ, 56 ಕೆಜಿ ವಿಭಾಗದಲ್ಲಿ ಅಸ್ಮಾ ದ್ವಿತೀಯ ಸ್ಥಾನ ಪಡೆದು ವಿಜೇತರಾಗುವುದರೊಂದಿಗೆ ದಕ್ಷಿಣ ಭಾರತ ಖೇಲೋ ಇಂಡಿಯಾ ಮಹಿಳೆಯರ ಉಶೋ ಲೀಗ್ ಆಯ್ಕೆಯಾಗಿದ್ದಾರೆ. ವಿಜಯಶಾಲಿಯಾಗಿ ಆಯ್ಕೆಯಾಗಿರುವಂತಹ ಕ್ರೀಡಾಪಟುಗಳಿಗೆ ಅಭಿನಂದನೆಗಳನ್ನು ತಿಳಿಸಿ ಮಾತನಾಡಿದ ಕಾರ್ಯದರ್ಶಿ ಬ್ಯಾಬೇಜ್ ಮಿಲ್ಟನ್, ಗ್ರಾಮೀಣ ಮತ್ತು ನಗರ ಭಾಗದ ಕ್ರೀಡಾಪಟುಗಳಿಗೆ ಕ್ರೀಡೆಯಲ್ಲಿ ಹೆಚ್ಚಿನ ಉನ್ನತ ಹಂತಗಳಲ್ಲಿ ಸಾಧನೆಯನ್ನ ಮಾಡಲು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಹೆಚ್ಚಿನ ಆದ್ಯತೆ ಸಹಕಾರ ಸೌಲಭ್ಯ ನೀಡುತ್ತಿದ್ದೇವೆ. ಹಾಗಾಗಿ ಎಲ್ಲ ಕ್ರೀಡಾಪಟುಗಳು ಇದರ ಸೌಲಭ್ಯವನ್ನ ಪಡೆದುಕೊಳ್ಳಲಿ ಮತ್ತು ನಮ್ಮಲ್ಲಿ ವಿಶೇಷ ತರಬೇತುದಾರರನ್ನು ನೇಮಿಸಲಾಗಿದೆ ಎಂದು ಹೇಳಿದರು. ವಿಶೇಷ ಕ್ರೀಡೆಗಳ ಮುಖ್ಯ ತರಬೇತುದಾರರಾದ ಬಾಬು ಸಾಬ್ ಮಾತನಾಡಿ, ಕ್ರೀಡಾಕೂಟ ಎಂಬುದು ಸಂಘಟಿತ, ಸ್ಪರ್ಧಾತ್ಮಕ ಮತ್ತು ಕುಶಲತೆಯಿಂದ ಕೂಡಿದ ದೈಹಿಕ ಚಟುವಟಿಕೆಯಾಗಿದೆ. ಜೊತೆಗೆ ಕ್ರೀಡಾಕೂಟಗಳಲ್ಲಿ ಭಾಗಿಯಾಗುವುದರಿಂದ ಅಂತ್ಯವಿಲ್ಲದ ಪ್ರಯೋಜನಗಳನ್ನು ಪಡೆಯಬಹುದು. ಕ್ರೀಡೆಯು ಜೀವನದಲ್ಲಿ ಬಹುಮುಖ್ಯ ಪಾತ್ರ ಮತ್ತು ಅವಿಭಾಜ್ಯ ಪಾತ್ರವನ್ನು ವಹಿಸುತ್ತದೆ ಎಂದು ಹೇಳಿದರು. ಈ ವೇಳೆಯಲ್ಲಿ ಬೆಥೆಲ್ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಹೇಮಾ ಸುಧಾಕರ್, ಅಧ್ಯಕ್ಷರಾದ ರಾಜು ಸುಧಾಕರ್, ಕಾರ್ಯದರ್ಶಿಗಳು ಮತ್ತು ಮಹಿಳಾ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಬ್ಯಾಬೇಜ್ ಮಿಲ್ಟನ್, ಖಜಾಂಚಿ ಸುಜಾತಾ ರಾಜು, ಪದವಿ ಪ್ರಾಂಶುಪಾಲ ಬಿಂಗಿ ವೆಂಕಟೇಶ್, ಮಹಾವಿದ್ಯಾಲಯದ ಉಪ ಪ್ರಾಂಶುಪಾಲರಾದ ಹನುಮಂತಪ್ಪ ಕೆ, ಕ್ರೀಡೆಗಳ ಮುಖ್ಯ ತರಬೇತುದಾರರಾದ ಬಾಬು ಸಾಬ್ ಮತ್ತಿತರರು ಉಪಸ್ಥಿತರಿದ್ದರು.
Ball run by blue side.